ವಿಡಿಯೋ ಮಾಡ್ತೀನಿ. ಯಾವಾಗ ಬಂದಿದ್ದು ನೀವು ಈ ಊರಿಗೆ? ಈ ಊರಿಗೆ ಯಾವಾಗ ಬಂದಿದ್ದು? ಚಿಕ್ಕ ವಯಸ್ಸಲ್ಲೇ ಬಂದಿದ್ದ? ವಯಸ್ಸಂದ್ರೆ ನಮ್ಮ ಅಜ್ಜ ಅಜ್ಜಿ ನಮ್ಮ ತಂದೆ ತಾಯಿ ತುಂಬ ಹಳೆ ದಿನ ಆಯಿತು. ಹೌದಾ? ನೀವು ಬುಡಕಟ್ಟು ಜನಾಂಗ ಅಂತಾನೆ ಇದು ಆಯ್ತಾ? ನಿಮ್ಮ ಮಕ್ಕಳು ಯಾರು ಇದ್ದಾರಾ? ಮಕ್ಕಳಿದ್ದಾರೆ, ಕೆಲಸ ಮೇಲೆ ಹೋಗಿ. ಏನು ಇಲ್ಲಿ ಬೆಳೆಯೋದು ಜಾಸ್ತಿ ನೀವು? ಇಲ್ಲಿ ಏನು? ಭತ್ತ, ಅಕ್ಕಿ. ಮತ್ತೆ ನೀವು ಸಿಟಿಗೆ ಹೋಗ್ಬೇಕಂದ್ರೆ ತುಂಬ ದೂರ ಹೋಗ್ಬೇಕಾ? ಇಲ್ಲಿಂದ 13 ಕಿಲೋಮೀಟರ್ ಹೋಗ್ಬೇಕು. ಇದು ಯಾವ ಊರು ಹಂಗಿದ್ರೆ? ನಾವು ಎಲ್ಲಿಂದ ಬಂದಿದ್ದು ಗೊತ್ತಾ? ಈಗ ಸಿರ್ಸಿ ರೋಡ್, ಯಲ್ಲಾಪುರ, ಗಂಟಿ ಗಣೇಶಯಿಂದ ಬಂದಿರೋದು. ನೀವು ಕ್ರಿಶ್ಚಿಯನ್ಸ್? ಕ್ರಿಶ್ಚಿಯನ್. ಮತ್ತು ಮಕ್ಕಳನ್ನ ಎಲ್ಲಿ ಓದಿಸೋದು? ಹಾಂ, ನೀವು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀರಲ್ಲ. ಇಲ್ಲಿ ಬಂದ ಕಲ್ತಿರೋದಾ? ನಮ್ಮ ವಯಸ್ಸೇ ನಾವು ಹುಟ್ಟಿದ್ದೇ ಇಲ್ಲಿ. ಗೊತ್ತಿಲ್ಲ, ನಮ್ಮ ತಂದೆಯರು ಹೇಳ್ತಿದ್ರು ನಾವು ಎಲ್ಲಿಂದ ಆಫ್ರಿಕಾ ಕಡೆಯಿಂದ ಬಂದಿರೋದು ಅಂತ ಹೇಳಿ ನಮ್ಮ ತಂದೆಯವರು ಹೇಳ್ತಿದ್ರು. ಅದಕ್ಕೆ ನಾನು ಅವರಿಬ್ಬರು ನೋಡಿ ನಿಲ್ಲಿಸ್ದೆ. ಅವರು ಬೇಡ ನನ್ನ ಫೋಟೋ ಅಂತ ಹೇಳಿದ್ರು. ಅದಕ್ಕೆ ತೊಂದರೆ ಮಾಡೋದು ಬೇಡ ಅಂತ ಹೇಳಿ ನನಗೆ ಇಲ್ಲಿ ಹೆಂಗೆ ವಾಸ ಮಾಡ್ತೀರಾ, ನೀವೇನು ತಿಂತೀರಾ? ರೊಟ್ಟಿ ತಿಂತೀರಾ? ಜೋಳದ್ದು? ಅಕ್ಕಿ ರೊಟ್ಟಿ. ಏನಾದ್ರು ಹುಷಾರಿಲ್ಲ ಅಂದ್ರೆ ಇಲ್ಲೆಲ್ಲ ಹಾಸ್ಪಿಟ್ಲೆಲ್ಲ ಇದೆಯಾ? ಇದು ನಿಮ್ದೇನ ಪಕ್ಕದ ಮನೆ ಇದ್ದಾರಾ? ಅವರು ಒಬ್ಬರೇ ಇದ್ದಾರೆ. ಶಾಂತ ಇದೆ. ಅಜ್ಜಿ ಬಾಬಾ ಬಾಯ್ಗೆ ಬಲ್ರಿ. ಯಾವ ಲ್ಯಾಂಗ್ವೇಜ್ ಮಾತಾಡ್ತೀರಾ? ಇದು ಬಿಟ್ರೆ, ಕನ್ನಡ ಬಿಟ್ರೆ? ಮರಾಠಿ. ಓ, ಕೊಂಕಣಿ. ಬನ್ನಿ. ನಿಮಗೆ ಮಕ್ಕಳು ಸೊಸೆ ಎಲ್ಲ ಇದ್ದಾರಾ? ನಮಸ್ತೆ. ನೀವು ಯಾವಾಗ ಬಂದಿರೋದು? ತುಂಬ ವರ್ಷ ಹಿಂದೆನಾ? ಅವರು ವರ್ಷ ಹಿಂದೆನೆ. ನನಗೆ ನಮ್ಮಪ್ಪ ಹೇಳಿದರು, ನಮ್ಮಪ್ಪ ತಂದೆ ಅವ್ರು ಹೇಳಿದರು, ಒಂದು ಸ್ಟೋರಿ ಹೇಳಿದರು. ಅವ್ರೇನು ಹೇಳಿದರು ಅಂದರೆ, ತುಂಬ ವರ್ಷದ ಹಿಂದೆ ಒಂದು ಆಫ್ರಿಕಾ ಅಲ್ಲಿ ತುಂಬ ಒಂದು ಗಲಾಟೆ ಆಗಿತ್ತು. ಆವಾಗ ಹೀಗೆ ವಾರ್ ನಡೀತಾ ಇತ್ತು. ಆ ವಾರಲ್ಲಿ ಸ್ವಲ್ಪ ಜನ ಬದುಕೋಕ್ಕಾಗ್ಲಾರ್ದೇ ಹೀಗೆ ಆಚೆ ಕಡೆಗೆ ಬಂದುಬಿಟ್ರು. ಆವಾಗ ಸ್ವಲ್ಪ ಜನ ಏನು ಬಂದು ಇಲ್ಲಿ ಯಲ್ಲಾಪುರದಲ್ಲಿ ಕಾಡಲ್ಲಿ ಸೇರಿಕೊಂಡಿದ್ರು. ಅವರು ಬುಡಕಟ್ಟ ಜನಾಂಗ ಆದರು. ಸ್ವಲ್ಪ ಜನ ಹಿಂದೂಸ್ ಆದರು, ಸ್ವಲ್ಪ ಜನ ಮುಸ್ಲಿಮ್ ಆದರು, ಸ್ವಲ್ಪ ಜನ ಹಿಂದೂ ಆದರು. ಪಾಪ ಅವ್ರಿಗೆ ಯಾವುದಂತನೂ ಒಂದು ಇದು ಇಲ್ಲ ಅಂತ ಹೇಳಿದರು. ಏನು ಹೇಳಿ? ಜಾತಿ ಇಲ್ಲ. ಅಂಥವ್ರು ಬಂದು ಇಲ್ಲಿ ತಮ್ಮದು ಏನೇನು ಬೇಕು ಅಂತ ಕಟ್ಕೊಂಡ್ರು ಅಂತ ಹೇಳಿದ್ರು. ಬಟ್ ನಿಮ್ಮ ಲೈಫ್ ನೋಡಿದ್ರೆ ನಂಗೆ ತುಂಬ ಖುಷಿ ಆಗುತ್ತೆ. ನಮ್ಮ ಮನೆಯಲ್ಲಿ ಬಾಡಿಗೆಗಿದ್ದಾರೆ. ಧಾರವಾಡ ಮನೆಯಲ್ಲಿ ಒಂದು ಫ್ಯಾಮ್ಲಿ ಇದೆ, ಆಫ್ರಿಕಾ ಅವರು ಫ್ಯಾಮ್ಲಿ ಇದೆ. ಅವರು ಇಲ್ಲೇ ನಮ್ಮ ಮನೆಯಲ್ಲೇ ಇರ್ತಾರೆ. ಹಿಂದೆ ಬಾಡಿಗೆಗಿದ್ದಾರೆ. ಅವ್ರ ಮಕ್ಕಳೆಲ್ಲ ಹಿಂಗೆ ಇದ್ದಾರೆ, ಓದ್ತಾರೆ, ನರ್ಸರಿ ಸ್ಕೂಲಿಗೆ ಹೋಗ್ತಾರೆ, ಎಲ್ಲ ಮಾಡ್ತಾರೆ. ಅದಕ್ಕೆ ಒಂದು ಫ್ಯಾಮ್ಲಿ ಅಂತ ನನಗೆ ಗೊತ್ತಾದರೆ ಏನಾದ್ರು ಹೆಲ್ಪ್ ಮಾಡ್ಬೋದೇನೋ ಅಂತ ನಾನು ಅಂದ್ಕೊಂಡೆ. ಎಷ್ಟು ಜನ ಇರ್ತೀರಾ? ಚಿಕ್ಕವ್ರು ಇದ್ದಾರಾ? ದೊಡ್ಡವ್ರು ಇದ್ದಾರಾ? ಚಿಕ್ಕವ್ರು, ಇವರು ಇಂಥವ್ರು ಇದ್ದಾರೆ. ಬೈಲಿ ಪುಟ್ಟ ನೋಡೋಣ. ಇಲ್ಲಿ ನಿಂತ್ಕೋ. ಹೇಳು, ನಿನ್ನ ಹೆಸರೇನು? ಸಿಬೋಲ್ಡ್. ನಿನ್ನ ಹೆಸರು? ಶಾಲೂಮ್. ನೈಸ್, ಹೆಸರು ಚೆನ್ನಾಗಿದೆ. ಯಾವ ಕ್ಲಾಸ್ ಓದ್ತೀರಾ ನೀವು? 5th. ನೀನು? ಸೆಕೆಂಡ್ ಸ್ಟ್ಯಾಂಡರ್ಡ್. ಸೆಕೆಂಡ್ ಹೋಗ್ತಾನೆ. ನಿಮ್ಮ ಯಜಮಾನ್ರು ಏನು ಕೆಲಸ ಮಾಡ್ತಾರೆ? ಕೂಲಿ ಕೆಲಸ. ಇಲ್ಲಿ ಬಂದು ನೀವೆಲ್ಲ ಏನೇನು ಕಲಿಬೇಕನ್ನೋದು ಎಲ್ಲ ಕಲ್ತಿದ್ದೀರಾ ಅಂದ್ಕೊಳ್ತೀನಲ್ವಾ? ಅದೇ ಒಂದು ಬೇಜಾರು. ನಾನು ಹೇಳೋದು ಏನಂದರೆ, ನಮ್ಮ ಯಜಮಾನ್ರು ಬೇರೆ ಬೇರೆ ದೇಶಕ್ಕೆ ಹೋಗ್ತಾರೆ. ಆಫ್ರಿಕಾ ಹೋಗಿದ್ದಾರೆ, ಆಸ್ಟ್ರೇಲಿಯಾ ಹೋಗಿದ್ದಾರೆ, ಎಲ್ಲ ಕಡೆ ಹೋಗಿದ್ದಾರೆ. ಆದರೆ ಪುನಃ ನಮ್ಮ ದೇಶಕ್ಕೆ ವಾಪಸ್ ಬರ್ತಾರೆ. ನಿಮಗೇನು ಅನಿಸ್ತಿಲ್ವಾ ಹೋಗಬೇಕು ನಾವು ಅಂತ? ನಮಗೆ ತೊಗೊಂಡು ಹೋಗೋರೇ ಹೋಗ್ಬೇಕಂತ ಅನಿಸ್ತದೆ, ತೊಗೊಂಡು ಹೋಗೋರು ಬೇಡ ನಮಗೆ. ಅದು ಪಾಸ್ಪೋರ್ಟ್ ಮಾಡಬೇಕು. ಅಲ್ಲ, ನಿಮ್ಮ ರಿಲೇಷನ್ ಯಾರು ಇದ್ದಾರಾ ಅಲ್ಲಿ? ನಿಮ್ಮ ರಿಲೇಷನ್ ಯಾರೂ ಇಲ್ಲ. ಬೇಜಾರಾಗತ್ತೆ ಇದನ್ನು ಕೇಳಿದ್ರೆ ಅಲ್ವಾ?
ಆದರೆ ಅಂತಾರೆ ಆಫ್ರಿಕಾ ಅಂತಾರೆ, ನಿಜ ನಾವು ಇಲ್ಲ, ಅದು ನಿಜ ಅಂತೆ. ಹಾಂ, ನೀವು ನೋಡಿಲ್ಲ, ಬಟ್ ನಿಜ ಹೇಳ್ತಾರೆ. ನೋಡಿ, ಇವಾಗ ನಮ್ಮ ಕೂದಲು ಹಿಂಗಿದೆ ಅಲ್ವಾ, ಸುಮ್ಮನೆ ಈ ಥರ ಬರಲ್ಲ ಕೂದಲು ಅಲ್ವಾ, ಇದು ಈ ಥರ ಕೂದಲು ಬರಲ್ಲ. ನಾನು ಅಲ್ಲಿ ನೋಡಿದೆ ಗಂಟಿ ಗಣೇಶದಲ್ಲಿ ಸ್ವಲ್ಪ ಜನ ಹಿಂದೂಸ್ ಆಗಿದ್ರು, ಸ್ವಲ್ಪ ಜನ ಹಿಂದೂಸ್ ಬಂದಿದ್ದರು. ಒಬ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಇವಾಗ ನಾನು ವಿಶ್ ಮಾಡಿಬಿಟ್ಟು ಬಂದೆ. ಮತ್ತು ಇಲ್ಲಿ ಎಲ್ಲಿ ಸಿಗ್ತಾರಾ ಅಂತ ನೋಡ್ತಾ ಬಂದೆ. ನಿಮ್ಮ ಫ್ಯಾಮ್ಲಿ ಇನ್ನೂ ಇದೆಯಾ ಇಲ್ಲೆಲ್ಲರೂ? ಎಲ್ಲಿ? ನಂಗೆ ಯಾರನ್ನಾರು ಭೇಟಿ ಮಾಡಿಸ್ತೀರಾ? ಫೋನ್ ಆಯ್ಕಿನ ಹಾಕಿ ಮನೆಯಲ್ಲಿ घरात राहतं. अक्का त्यांनी होते ನನ್ನ ಫ್ರೆಂಡ್ ಇದ್ದಾರೆ ಆಫ್ರಿಕನ್ನು. ಅವರು ಇದು ಸಣ್ಣ ಸಣ್ಣ ಕೂದಲಲ್ಲಿ ಜಡೆ ಹಾಕ್ತಾರೆ ಹಿಂಗೆ. ನೀವು ಹಾಕ್ತೀರಾ? ಮಾಡ್ತಾರೆ, ಇಲ್ಲೇನು ಕೆಲವು ಮಾಡ್ತಾರೆ, ನಾನು ಮಾಡೋದಿಲ್ಲ. ನಂಗೆ ತುಂಬ ಇಷ್ಟ ಅದು, ಹಿಂಗೆ ಜಡೆ ಹಾಕೋದು ತುಂಬ ಇಷ್ಟ. ಅವಳಿಗೆ ಹೇಳಿದೆ ನಾನು, ಅವಳು ಬೇಡ ಅಂತ ಹೇಳಿದ್ಲು. ಇಲ್ಲ, ಈ ಮಕ್ಕಳು ಈಗ ಬಂದರು, ಶಾಲೆಯಲ್ಲಿ ಇರ್ತಾರೆ. ಇವರು ಈಗ ಬಂದರು. ಅಲ್ಲ, ಅವಳಿಗೆ ಹೇಳಿದೆ ನಾನು ಮಾಡೋಣ ಬಾ ಅಂತ. ಇಲ್ಲ, ಬೇಡ ಅಂತ ಹೇಳಿದೆ. ಅಂದರೆ ನಮ್ಮ ಆಫ್ರಿಕಾ ಜನರು ಬಂದು ಅದು ವಿಡಿಯೋ ಮಾಡ್ಕೊಂಡು ಹೋಗಿದ್ದಾರೆ. ಹಾಂ, ಎಷ್ಟು ಜನ ಇದ್ದಾರೆ ಅಂತ. ಜನ ಅಂತಲ್ಲ, ನಮ್ಮದು ದೇವ್ರದ್ದು ಯೇಸು ಕ್ರಿಸ್ತ ಇದ್ದಾನಲ್ಲ, ಅದು ಎಲ್ಲ ನಮ್ಮದು ಕ್ರಾಸ್ ಎಲ್ಲ ಸುಟ್ಟಿ ಇದೆಲ್ಲ ಬೇಜಾರು ಮಾಡಿದ್ದಾರೆ. ಅದಕ್ಕೆ ಬೇಜಾರಾಗ್ತಾ ಇದೆ. ಈಗ ಯಾರು ಬಂದರೂ ಕೂಡ ನೀವು ಏನು ಹೇಳಬೇಡ್ರಿ. ಇಲ್ಲ ಹೇಳಲ್ಲ. ಅಲ್ಲ, ನಮ್ಮಪ್ಪ ಹೇಳಿದ್ದು, ನಾನು ನಿಮಗೆ ಹೇಳಿದ್ದು ಸ್ಟೋರಿ. ಹಿಂಗೆಲ್ಲ ಆಗಿತ್ತು, ಅಲ್ಲಿ ವಾರ್ ಆಗಿತ್ತು. ಪಾಪ ಅವ್ರಿಗೆ ಜೀವನ ಎಲ್ಲಿ ಹೋಗಬೇಕು ಅಂತ ಗೊತ್ತಾಗಲಿಲ್ಲದೆ ಹಿಂಗೆ ಬಂದುಬಿಟ್ಟು ಇಲ್ಲಿ ಸೆಟಲ್ ಆದರು ಅಂತ. ಆದರೆ ಹುಡ್ಕೊಂಡು ಬಂದ್ರೂ ಏನು ಪ್ರಯೋಜನ ಇಲ್ಲ, ನೀವು ಹೋಗೋಕ್ಕೆ ಆಗಲ್ಲ ಅಲ್ವಾ? ನಮಗೆ ಈಗ ಅಲ್ಲೇ ಹೋಗ್ಲಿಕ್ಕೆ ಆಗೋದಿಲ್ಲ, ಅವರು ಇಲ್ಲೇ ಬರ್ಲಿಕ್ಕೆ ಆಗಲ್ಲ. ಅವರು ಅಲ್ಲೇ ತಾವು ಇಲ್ಲಿ. ಒಬ್ಬೊಬ್ಬರು ಬಂದು ಮತಾಂತರ ಮಾಡ್ತಾರೆ. ಹೀಗಾಗಿ ಹೌದು. ನಾನು ಅದನ್ನೇ ಹೇಳಿದ್ನಲ್ಲ ನಿಮಗೆ. ಅಲ್ಲಿ ಸ್ವಲ್ಪ ಜನನ, ಇದೇ ಥರ ಜನನ ಮುಸ್ಲಿಮ್ಸ್ ನೋಡಿದೆ, ಇದೇ ಜನನ ಸ್ವಲ್ಪ ಹಿಂದೂಗಳ ಟೆಂಪಲಲ್ಲಿ ನೋಡಿದೆ. ಅಲ್ಲಿಂದನೇ ಬಂದಿದ್ದು 3 ಜನ. ಆದರೆ ನಿಮಗೆ ಯಾವುದೂ ಇರಲಿಲ್ಲ. ನೀವು ಸ್ವಚ್ಛ ಮನಸ್ಸಿನವರು, ಆರಾಮಾಗಿ ಬಂದಿದ್ದು ನೀವು. ನನಗೆ ಒಂಥರ ಫೀಲ್ ಹೆಂಗಾಯಿತು ಗೊತ್ತಾ, ನೋಡಿ ಹೆಂಗೆ ಪ್ರಪಂಚ ಹೆಂಗೆ ಚೇಂಜ್ ಆಗುತ್ತೆ. ಚಿಕ್ಕ ಮಕ್ಕಳು ಹುಟ್ಟುತ್ತಾರೆ, ಅವ್ರಿಗೆ ಏನಂತ ಹೇಳ್ತೀರಾ ಅಲ್ವಾ? ಇದೇ ಒಂದು ಬೇಜಾರು. ಇವರು 2 ಕಂಟ್ರಿಯವರು ಜಗಳ ಮಾಡೋದು ಹೋಗಲಿ, ಎಷ್ಟು ಜನ ನಮ್ಮನ್ನ ಸುಟ್ಟು ಹಾಕ್ಬಿಡ್ತಾರೆ ಅಂತ ಅಷ್ಟೇ ಬೇಜಾರು. ನಾನೊಂದು ಫೋಟೋ